ಶ್ವೇತಾ. ಎಸ್, ಹಾಗಾದ್ರೆ ಈಗ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆಯೇ ಒಬ್ರು ಈ ತರದ ಆರೋಪವನ್ನ ಮಾಡ್ತಾರೆ, ಗಂಭೀರವಾದಂತ ಆರೋಪ. ಆ ಆರೋಪ ಈಗ ಕೇಸ್ ದಾಖಲಾಗ್ತಾ ಇದೆ. ಎಂತಹ ಕೇಸ್ಗಳು ದಾಖಲಾಗತ್ತೆ, ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಈ ಪ್ರಕರಣ ನಡೆಯುತ್ತೆ? ಹಾಗಾದ್ರೆ ಈಗ ಅದು ಆರೋಪ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅದಕ್ಕೆ ಪೂರಕವಾದ ಸಾಕ್ಷಿ ಇರ್ಬೇಕಲ್ಲ. ಒಂದು ಸಾಕ್ಷಿ ಪುರಾವೆಗಳಿಲ್ಲದೆ ಯಾರ ಬಗ್ಗೆ ಬೇಕಾದ್ರೂ ಏನಾದ್ರೂ ಆರೋಪ ಮಾಡ್ಕೊಂಡು ಹೋಗ್ಬೋದಾ? ಖಂಡಿತವಾಗಿ ಈ ಪ್ರಶ್ನೆ ಕಳೆದ 13 ವರ್ಷಗಳಿಂದ ಕೂಡ ನಡೀತಿರುವಂತದ್ದು. ಯಾಕಂದ್ರೆ ಸೌಜನ್ಯ ಪರ ನಿಂತಿರುವಂತಹ ಒಂದು ಗುಂಪು ಏನಿದೆ, ಪ್ರತಿ ಭಾಷಣದಲ್ಲೂ ಕೂಡ ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಸೌಜನ್ಯಗೆ ನ್ಯಾಯ ದೊರಕಿಸುವಂತಹ ನಿಟ್ಟಿನಲ್ಲಿ ವಿಪಕ್ಷ ನಾಯಕರಂತಹ ಆರ್ ಅಶೋಕ್ ಅವರನ್ನು ಕೂಡ ಈಗ ಆಲ್ರೆಡಿ ಅವ್ರು ತೆಗೆದಿರುವಂತದ್ದು, ಮತ್ತೆ ಮುಖ್ಯಮಂತ್ರಿಗಳನ್ನು ಕೂಡ ತೆಗೆದಿರುವಂತದ್ದು, ಗೃಹ ಸಚಿವರನ್ನು ಕೂಡ ತೆಗೆದಿರುವಂತದ್ದು, ಮತ್ತೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರನ್ನು ಕೂಡ ಮತ್ತೆ ಅವರ ಕುಟುಂಬವನ್ನು ಕೂಡ ತುಂಬಾ ಅವ್ಯಾಚ್ಯ ಶಬ್ದಗಳಿಂದ ಟೀಕೆ ಮಾಡ್ತಿರುವುದು ಸಹಜವಾಗಿ ಗೊತ್ತಿರುವಂತಹ ವಿಚಾರ. ಸೊ ಈ ಹಂತದಲ್ಲಿ ಅಂದ್ರೆ ಮಾತಿನ ಭರಾಟೆಯಲ್ಲಿ ಮಾಡಿರುವಂತಹ ಮತ್ತೊಂದು ಕೃತ್ಯ ಅಂದ್ರೆ ಅದು ಈ ಹಿಂದೆ ಮಾಡಲಾದಂತಹ ಒಂದು ಹೇಳಿಕೆ ಅನ್ನೋದು, ಮುಖ್ಯಮಂತ್ರಿಗಳೇ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಹೇಳಿಕೆ ಇದೆಯಲ್ಲ, ಇದು ಇಡೀ ರಾಜ್ಯದ ಜನರನ್ನ ಸಾಕಷ್ಟು ಸಂಚಲನ ಉಂಟು ಮಾಡುತ್ತೆ. ಯಾಕಂದ್ರೆ ಅದ್ರ ಯಾವ ಪ್ರಕರಣ, ಮುಖ್ಯಮಂತ್ರಿಗಳು ಕೊಲೆ 24 ಕೊಲೆಗಳನ್ನ ಮಾಡಿದ್ದಾರೆ ಅಂತ ಅದ್ರ ಯಾವ ಪ್ರಕರಣ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದ್ರೆ ಯಾರ್ಯಾರು ಇದು ಮಾಡಿದ್ದಾರೆ ಅದರಲ್ಲಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹೀಗಾಗಿ BN ಆಕ್ಟ್ ಅಡಿಯಲ್ಲಿ ಅವಹೇಳನಕಾರಿ ಮತ್ತೆ ಹೇಳಿಕೆ ಮತ್ತೆ ಮಾನನಷ್ಟ ಅನ್ನುವಂತಹ ಒಂದಷ್ಟು ಪ್ರಕರಣಗಳನ್ನ ಸೇರಿಸಿಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಬಂಧಿಸುವಂತಹ ಸಾಧ್ಯತೆ ತುಂಬಾ ದಟ್ಟವಾಗಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ರವಿಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.